ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಕ್ಕ ಬಂದಿದ್ದಾರೆ ಊರಿಂದ, ಅಕ್ಕನ ಮಕ್ಕಳು ಮತ್ತು ಭಾವ ಕೂಡ ಬಂದಿದ್ದಾರೆ. ಸುಮ್ಮನೆ ಹಾಗೆ ರಜೆ ಇತ್ತು ಅಂತ ಬಂದರು. ಮತ್ತು ಮಕ್ಕಳಿಗೆ ಮಂಡೆಯಿಂದ ಎಕ್ಸಾಮ್ ಕೂಡ ಸ್ಟಾರ್ಟ್ ಅಂತೆ. ಸೊ ಮತ್ತೆ ಹೋಗ್ತಾರೆ. 1-2 ಅವರ್ ಇದ್ದೋಗೋಣ, ಇಲ್ಲೇ ಹತ್ರದಲ್ಲಿ ಇರೋದ್ರಿಂದ ಬಂದಿದ್ದಾರೆ. ನೋಡಿ, ಇದು ಅಕ್ಕನ ಮಗಳು ಊಟ ಹಾಕ್ಕೊಟ್ಟೆ ತಿಂತಾ ಇದ್ದಾಳೆ. ಹೊಟ್ಟೆ ಹಸು ಅಂತಂದರು. ಬಂದಿದ್ದ ತಕ್ಷಣ ಹಾಕ್ಕೊಟ್ಟಿದ್ದೀನಿ. ನನ್ನ ಮಗ ಅಳ್ತಾ ಇದ್ದಾನೆ. ನೋವಾಯ್ತಾ? ಎಲ್ಲಿ ಬಿದ್ದೆ? ಎಲ್ಲಿಗೇಟಾಯ್ತು ಚಿನ್ನ? ಎತ್ವೀಕ್ ಗಾಡಿ ಓಡಿಸ್ತೀಯನಾ? ಏನಕ್ಕೋ ಗಾಡಿಗೆ ನಿನಗೆ? ಎಲ್ಲಿಗೆ ಹೋಗ್ತೀಯ ಗಾಡೀಲಿ? ಇವಳು ಕೂಡ ರೆಡಿ ಆಗಿದ್ದಾಳೆ. ಇವಳು ಬರಬೇಕು ಅಂತಿದ್ಲು ಶಾಪಿಂಗ್ಗೆ. ಬಟ್ ನಾನು ಅಕ್ಕ ಇಬ್ಬರೇ ಹೋಗ್ತಾ ಇದ್ದೀವಿ. ಮನೇಲಿ ಮಗುನ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ. ನಮ್ಮ ಭಾವ ಇದ್ದಾರೆ. ನಮ್ಮ ಭಾವ ಮತ್ತು ಇವರು ಮಕ್ಕಳು ಕೂಡ ಇಲ್ಲೇ ಇರ್ತಾರೆ ಆಟ ಆಡಿಸ್ಕೊಂಡು. ಸ್ವಲ್ಪ ಹೊತ್ತಷ್ಟೇ, ಒಂದು 1/2 ಅವರ್ ಬಂದುಬಿಡ್ತೀವಿ. ಆರ್ಡ್ರ್ ಮಾಡಿ ಬರ್ತೀವಿ, ಅವರೇ ತಂದು ಕೊಡ್ತಾರೆ. ಗಾಡಿ ಆಚೆ ತೆಗಿತಾ ಇದ್ದೆ, ಗಾಡೀಲಿ ಹೋಗೋಣ ಅಂತ. ನನ್ನ ಮಗು ಕೂಡ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಆಗಲೇ ರೆಡಿಯಾಗಿ ನಿಂತಿದ್ದ. ಗಾಡಿ ತೆಗಿಯೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಆಚೆ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದ. ಇವಾಗ ಅವನಿಗೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಅವ್ನ ಕಣ್ಣು ತಪ್ಪಿಸಿ ಹೋಗಬೇಕು, ಇಲ್ಲಾಂತಂದರೆ ಸಿಕ್ಕಾಪಟ್ಟೆ ಆಟ ಮಾಡ್ತಾನೆ. ಅಕ್ಕ ಕೂಡ ರೆಡಿ ಆಗಿದ್ದಾರೆ. ಸೊ ಬಂದರು. ಇವಾಗ ಅಕ್ಕಂಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಹೇಗೆ ಹಿಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಬಟ್ ಆದ್ರೂ ಪಾಪ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಜಸ್ಟು ಫೇಸ್ ಮಾತ್ರ ಕವರ್ ಮಾಡಿದ್ದಾರೆ. ನಾನು ರೋಡೆಲ್ಲ ಕವರ್ ಮಾಡು ಅಂತ ಹೇಳ್ತಾ ಇದ್ದೆ. ಆದರೂ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಸರಿ ಬಿಡು, ಹೋಗಲಿ, ಯಾವ ಥರ ಬರುತ್ತೆ ಅದೇ ಥರನೇ ಮಾಡು ಅಂತ ಹೇಳಿ ಆಮೇಲೆ ಕರ್ಕೊಂಡು ಹೋದೆ. ವಿಡಿಯೋಸ್ ಎಲ್ಲ ಶೂಟ್ ಮಾಡೋ ಹೋಗಿಲ್ಲ ಅಂತಂದರು ಅವ್ರು, ಯಾರೋ ಒಬ್ಬರು ಎಂಪ್ಲಾಯಿ. ಸೊ ನಾವು ಆದ್ರೂ ಕದ್ದು ಶೂಟ್ ಮಾಡ್ತಾ ಇದ್ವಿ ವ್ಲಾಗಿಗೋಸ್ಕರ. ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ಪಾಪ ಅಕ್ಕ ಭಯ ಪಡ್ತಿದ್ಲು ವಿಡಿಯೋ ಮಾಡೋಕ್ಕೆ. ಯಾರಾದರೂ ನೋಡಿದ್ರೆ ಮತ್ತೆ ಬೈತಾರ, ಏನಾದರೂ ಹೇಳ್ತಾರ ಅಂತ. ನಾನು ಏನೂ ಆಗಲ್ಲ, 1-2 ನಿಮಿಷ ಅಷ್ಟೇ ಅಂತ ಅಂದ್ಬಿಟ್ಟು ಫುಲ್ ಒಳಗಡೆ ಬಂದುಬಿಟ್ವಿ ನಾವು. ಚೆನ್ನಾಗಿದೆಯಾ? ಆ ಥರನೇ ಚೆನ್ನಾಗಿಲ್ವಾ? ಸುಮ್ಮನೆ ನನ್ನ ಮಗನಿಗೆ ಆಟ ಆಡೋಕ್ಕೆ. ಬಾ. ಬೇರೆ ಕಡೆ ಬಿಗ್ ಬಜಾರು, ಡಿಮಾರ್ಟಲ್ಲೆಲ್ಲ ಸ್ವಲ್ಪ ವೀಡಿಯೋಸ್ಗೆಲ್ಲ ಅಲೋ ಇದೆ, ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಶಾಪಿಂಗ್ ಸಿಟಿ ಆಗಿರೋದ್ರಿಂದ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ. ಅವ್ರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದಕ್ಕೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಆದರೂ ಒಬ್ಬರು ಎಂಪ್ಲಾಯಿನ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಯಿತು, ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಳ್ಳಿ, ಈ ಫ್ರಂಟಲ್ಲೆಲ್ಲ ಮಾಡಬೇಡಿ, ನಮ್ಮ ಮ್ಯಾನೇಜರ್ ಬೈತಾರೆ ಅಂತಂದರು ಪಾಪ ಅವರು. ಸಿಕ್ಕಾಪಟ್ಟೆ ಆಟ ಸಾಮಾನಿದೆ, ಆದ್ರೂ ಇನ್ನೂ ಬೇಕು ಅಂತ. ಇದು ಕೂಡ ಚೆನ್ನಾಗಿದೆ.
ಏನಿದು ಹುಲಿನ ಸಿಂಹನ? ಹುಲಿ. ಇಲ್ಲಿ ಹಾಫ್ ಆನ್ ಅವರ್ ಅಂದ್ಕೊಂಡು ಬಂದ್ವಿ. 1 ಅವರ್ ಆದರೂ ಮನೆಗೆ ಹೋಗೋಕ್ಕಾಗಲಿಲ್ಲ, ಅಷ್ಟು ಜನ ಇದ್ದರು. ಮತ್ತು ಮನೆಯಿಂದ ಕಾಲ್ ಬೇರೆ ಬರ್ತಾಯಿತ್ತು, ಮಗು ಅಳ್ತಿದ್ದಾನೆ ಬೇಗ ಬನ್ನಿ ಅಂತ. ಏನಾದರೂ ಮಿಕ್ಸ್ ಮಾಡೋಕ್ಕೆ ಚಪಾತಿ ಹಿಟ್ಟು ಏನಾದರೂ ರೊಟ್ಟಿ ಏನಾದರೂ ಹಾಕ್ತೀವಲ್ಲ ಮಿಕ್ಸ್ ಮಾಡೋಕ್ಕೆ ತಗೊಳ್ಳೋಣ ಅಂತ. ಮನೇಲಿ ಬೇರೆ ಇಲ್ಲ, ಇದ್ದಿದ್ದೆಲ್ಲ ನನ್ನ ಮಗ ಹೊಡೆದಾಕಿದ್ದಾನೆ. ನೋಡೋಣ ಬನ್ನಿ. ಇದು ಏನಾ ನೋಡಿ, ನೀನು ಕೇಳ್ತಿದ್ದಲ್ಲ ಮರುದ್ ಸಿಗಲ್ವಾ ಅಂತ. ಪ್ಲಾಸ್ಟಿಕ್ ಆದರೆ ಅದರಲ್ಲೆಲ್ಲ ಹೆಚ್ಚಿದ್ರೆ ಪ್ಲಾಸ್ಟಿಕ್ ಎಲ್ಲ ಹಂಗೆ ಬರುತ್ತೆ. ಸೊ ಇದನ್ನು ತಗೊಳ್ಬೇಕು ಅಂತ ಕೇಳ್ತಿದ್ದಲ್ಲ. ನಮ್ಮ ಮನೇಲಿ ಇದೆ, ನಿಮಗೂ ಬೇಕಾದ್ರೆ ತಗೋ ನೆಕ್ಸ್ಟ್ ಟೈಮ್ ಬಂದಾಗ. ಎಲ್ಲ ಆಯಿತು. ಇವಾಗ ಬಿಲ್ಲಿಂಗ್ ಮಾಡಿಸ್ಬೇಕು. ಆದರೆ ಬಿಲ್ಲಿಂಗ್ ಹತ್ರ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ. ಸೊ ಇಲ್ಲಿಗೆ ನಾನು ಇಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಅಕ್ಕ ಹಾಗೆ ಹೋಗ್ತಾ ATMಗೆ ಹೋಗೋಣ, ಸ್ವಲ್ಪ ಕ್ಯಾಶ್ ಬೇಕಾಗಿತ್ತು ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ATM ಇತ್ತು, ಅಲ್ಲಿ ನಿಲ್ಲಿಸ್ಬಿಟ್ಟು ಅಕ್ಕಂಗೆ ಸ್ವಲ್ಪ ಕ್ಯಾಶ್ ಡ್ರಾ ಮಾಡಿಕೊಟ್ಟೆ. ಸಣ್ಣ ಪುಟ್ಟಕ್ಕೆಲ್ಲನೂ ಫೋನ್ಪೇ ಮಾಡೋಕ್ಕಾಗಲ್ಲ, 50 ರುಪೀಸ್ಗೆ 100 ರುಪೀಸ್ಗೆ ಎಲ್ಲ ಕಡೆ ಅಂತಂದ್ಬಿಟ್ಟು ಡ್ರಾ ಮಾಡಿಕೊಟ್ಟೆ. ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ದರಿಂದ ಅಕ್ಕ ಎಳ್ನೀರು ಕುಡಿಯೋಣ ಅಂದರು. ನನಗೂ ಯಾಕೋ ಕುಡಿಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಎಳ್ನೀರು ಕುಡಿತಾ ಇದ್ವಿ. ಗಂಜಿ ಬೇಕಾ ನೀರು ಬೇಕಾ? ಗಂಜಿ. ಸ್ವೀಟ್ ಕಮ್ಮಿ ಇದೆ. ಎಲ್ಲ ಆಯಿತು. ಇವಾಗ ಮನೆಗೆ ಬಂದ್ವಿ. ಮಕ್ಕಳು ವೆಯ್ಟ್ ಮಾಡ್ತಾ ಇದ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.